ಯುವ ಪೀಳಿಗೆಗೆ ಪವಿತ್ರ ಕುರಾನ್ ಪಠಣದ ಮಹತ್ವವನ್ನು ತಲುಪಿಸುವ ಹಾಗೂ ಆಧ್ಯಾತ್ಮಿಕತೆಯತ್ತ ಸೆಳೆಯುವ ಉದ್ದೇಶದಿಂದ ಮಂಗಳೂರಿನಲ್ಲಿ ನಡೆದ ದಕ್ಷಿಣ ಭಾರತದ ಮೊದಲ ಮುಕ್ತ ರಾಷ್ಟ್ರಮಟ್ಟದ ಕುರಾನ್ ಕಿರಾತ್ ಸ್ಪರ್ಧೆಯು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಎಪ್ಪಲು ಇವರು ಚಾರಿಟೇಬಲ್ ಟ್ರಸ್ಟ್ ನಿಂಗಳ ಭಾಗ ಟಿಕೆಟ್ ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ನ ದಶಮಾನೋತ್ಸವದ ಅಂಗವಾಗಿ ಇಂಡಿಯನ್ ಕನ್ವೆನ್ಷನ್ ಹಾಲ್ನಲ್ಲಿ ಈ ಐತಿಹಾಸಿಕ ಸ್ಪರ್ಧೆ ಆಯೋಜಿಸಿದ್ರು. ಈ ರಾಷ್ಟ್ರಮಟ್ಟದ ಮಹತ್ವದ ಸ್ಪರ್ಧೆಗೆ ದೇಶದಾದ್ಯಂತ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಒಟ್ಟು 2252 ಮಂದಿ ಆನ್ಲೈನ್ ಮೂಲಕ ತಮ್ಮ ಕಿರಾತ್ ವಿಡಿಯೋಗಳನ್ನು ಕಳುಹಿಸಿದ್ದು, ಖ್ಯಾತ ವಿದ್ವಾಂಸರಿಂದ ನಡೆದ ತಾಂತ್ರಿಕ ಪರಿಶೀಲನೆಯ ನಂತರ 50 ಸ್ಪರ್ಧಿಗಳನ್ನು ಅಂತಿಮ ಹಂತಕ್ಕೆ ಆಯ್ಕೆ ಮಾಡಲಾಗಿತ್ತು. ಕರ್ನಾಟಕ, ಕೇರಳ, ಗೋವಾ, ತೆಲಂಗಾಣ ಹಾಗೂ ಉತ್ತರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ಸ್ಪರ್ಧಿಗಳು ಅಂತಿಮ ಹಂತದಲ್ಲಿ ಪೈಪೋಟಿಯನ್ನು ನಡೆಸಿದ್ರು. ಉತ್ತರ ಪ್ರದೇಶದ ಶೈಖ್ ಸರ್ಫರಾಯ್ ಅಜಹರಿ ಮತ್ತು ಹೈದರಾಬಾದಿನ ಖಾರಿ ಅಹಮದ್ ಮುನೀರ್ ಅವರು ತೀರ್ಪುಗಾರರಾಗಿ ಭಾಗವಹಿಸಿ ಪಾರದರ್ಶಕವಾಗಿ ಮೌಲ್ಯಮಾಪನ ಮಾಡಿದ್ರು. So I see that next Kirat season 5 should be in Bangalore. Adi Chennai, he should go one higher and higher. So first season will be in Bangalore, sixth season should be in capital Delhi. So I always told him, you should rise one step ahead. So Shakil angane thodingide Jidda aittu, hometown Bangalore aittu, next we are going to announce in Bangalore, then we'll be in Delhi inshallah. Avanu ingane me Shakil young generation aittu, community go oru belle idun chellala nanu lot of help. ಅದು ಕಮ್ಯುನಿಟಿ ಫೆಸ್ಟ್ ಆವಟ್ಟು, ಬ್ಯಾರಿ ಮೇಳ ಆವಟ್ಟು, ಸ್ಪೋರ್ಟ್ಸ್ ಫೆಸ್ಟಿವಲ್ ಆವಟ್ಟು, ಸದಕ ಆವಟ್ಟು, ರಮದಾನ್ ಟೈಮ್ ಆವಟ್ಟು, ಕೋವಿಡ್ ಟೈಮ್ ಆವಟ್ಟು, ಶಕೀಲ್ ರೋಲ್ ಇಲ್ಲಂಡ್ ಚೆಲ್ಲ. ದ ಪ್ರಾಬ್ಲಮ್ ಈಸ್ ಅವನೆಂದು ಅವ್ರ ಬೆಲ್ಲಿ ಆಲೋಚನೆ ನಂಗಮೇ ಆಯತ್ರ ಉಂಡು ನಂಗಮೇ ಪುಷ್ ಹಾಕರು. ಡಾಕ್ಟರ್ ಶಕೀಲ್ ಔಡಬ್ಬಾ he was minority vice president of Karnataka, he was our overseas president, represents, he has gone to Jodo Bharat to Kashmir ಎಲ್ಲ ಪೋಯಿರು. ಬಟ್ ಇದೆಲ್ಲ ಅವ್ನು ಒರೇ ಚಾರಿಟಬಲ್ ಸಿಂಗಲ್ ಮ್ಯಾನ್ ವಿದೌಟ್ ಸ್ಪಾನ್ಸರಸ್. ಅವನವರು ಹಬ್ಬರ ಅವ್ರನ್ನೆಲ್ಲ ದುವಾ ಉಂಡು, ಉಮ್ಮ ಅವ್ನು ಮರ್ಚಿపోಯಿದ್ದು ಲಾಸ್ಟ್ ಟೈಮ್, ಅದ್ರ ಅವ್ರ ಬೆಲ್ಲಾಯ ಅವನು ದುವಾ ಉಂಡು. ಎಲ್ಲದಕ್ಕೆ ಏನೂ ಶಾಕಿಲ್ ಏನೇ ಆಯ್ತು ಆಯ್ತು ಸಪೋರ್ಟ್ ಹಾಕೋನು. ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಬಳಿಕ ಇವರು ಮಾತನಾಡಿ, ಯುವ ಜನತೆಯನ್ನ ಮಾದಕ ವ್ಯಸನ ಹಾಗೂ ಅಪರಾಧ ಚಟುವಟಿಕೆಗಳಿಂದ ದೂರವಿಟ್ಟು ಆಧ್ಯಾತ್ಮಿಕ ಶಿಕ್ಷಣದತ್ತ ಕೊಂಡೊಯ್ಯುವುದು ನಮ್ಮ ಮುಖ್ಯ ಉದ್ದೇಶ. ದಕ್ಷಿಣ ಭಾರತದಲ್ಲಿ ನಡೆದ ಮೊದಲ ದೊಡ್ಡ ಮುಕ್ತ ರಾಷ್ಟ್ರಮಟ್ಟದ ಕಿರಾತ್ ಸ್ಪರ್ಧೆ ಇದಾಗಿದ್ದು, ಇಂತಹ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಬೇಕು ಎಂಬುದು ನನ್ನ ಆಶಯ ಅಂತ ಹೇಳಿದ್ರು. Arised why you are doing for common people. I told common people like us, our kids, they deserve to compete somewhere, and that platform our charitable trust is giving since 3 years, and this is the 4th year, and since it is our 10th year anniversary, alhamdulillah, there were a lot of demands that we have to do this competition in India. By the grace of Allah subhanahu wa ta'ala and all your blessings, ningalellare blessings le alhamdulillah idoru success kari aitikre. Adike dakku chama kosiya avaru sonning sumar almaru maghrib gu bandanga enim dechiraru sele almaru mashallah they have come before us. Nanu hall gu bandre me 12 rekinde contestants from Hyderabad, they came at 11:30 here mashallah. Surprisingly we gave this information top 50 row ನಾಲ್ ಮುನ್ನೋಲ್ ಕೊಡ್ತು. ಐ ಆಮ್ ಥ್ಯಾಂಕ್ಫುಲ್ ಟು ದ ಪೀಪಲ್ ಹೂ ಹ್ಯಾವ್ ಕಮ್ ಫ್ರಮ್ ದುಬೈ. ದುಬೈರವ್ರ ಕಂಟೆಸ್ಟೆಂಟ್ಸ್ ಖಾಲಿ ಇದಕ್ಕೋಸ್ಕರ ಫ್ಲೈ ಹಾಕಿ ಬಂದರು, ಈ ಬೆಚ್ಚ ಕಾಸುಗಲ್ಲ. ಐ ಥ್ಯಾಂಕ್ ದರ್ ಪೇರೆಂಟ್ಸ್. ಕತಾರ್ ಅವ್ರ ಸ್ಟೂಡೆಂಟ್ ಬಂದರು, ಫ್ರಮ್ ಹೈದರಾಬಾದ್ ಒನ್ ಸ್ಟೂಡೆಂಟ್ ಹ್ಯಾಸ್ ಕಮ್, 5 ಸ್ಟೂಡೆಂಟ್ಸ್ ಫ್ರಮ್ ಮೈಸೂರ್ ಹ್ಯಾವ್ ಕಮ್, ಫ್ರಮ್ ಪಾಲಕ್ಕಾಡ್ ದೇ ಹ್ಯಾವ್ ಕಮ್, ಫ್ರಮ್ ಮಲಪ್ಪುರಂ ದೇ ಹ್ಯಾವ್ ಕಮ್ ಫ್ರಮ್ ಕೋಯಿಕೋಡ್. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಪ್ರತಿಭಾನ್ವಿತ ಸ್ಪರ್ಧಿಗಳ ನಡುವಿನ ಕಠಿಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಕಾಸರಗೋಡಿನ ಉಮರ್ ಮುಖ್ತಾರ್ ಬಿಎಂ ಪಡೆದುಕೊಂಡಿದ್ದಾರೆ. ಹಾಗೆ ದ್ವಿತೀಯ ಸ್ಥಾನವನ್ನ ಪಾಲಕ್ಕಾಡ್ ನಿವಾಸಿ ಮೊಹಮ್ಮದ್ ರಶಾದ್ ತಮ್ಮದಾಗಿಸಿಕೊಂಡ್ರೆ, ತೃತೀಯ ಸ್ಥಾನವನ್ನ ಮೈಸೂರಿನ ಮೊಹಮ್ಮದ್ ಸಾದ್ ಅವರು ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ 3 ವಿಜೇತರು ನಗದು ಬಹುಮಾನವನ್ನ ಪಡೆದುಕೊಂಡಿದ್ದಾರೆ.
ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಕಳೆದ 10 ವರ್ಷಗಳಿಂದ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು ಹಾಗೂ ಅನಾಥ ಮಕ್ಕಳ ನೆರವಿನಂತಹ ಸಮಾಜಮುಖಿ ಕಾರ್ಯಗಳಿಗೆ ಸಕ್ರಿಯವಾಗಿದೆ. ಈ ಹಿಂದೆ 3 ಬಾರಿ ವಿದೇಶಗಳಲ್ಲಿ ಕಿರಾತ್ ಸ್ಪರ್ಧೆ ಆಯೋಜಿಸಿದ್ದ ಟ್ರಸ್ಟ್ ತನ್ನ 10ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಮೊದಲ ಬಾರಿಗೆ ಸಂಸ್ಥಾಪಕ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರ ಹುಟ್ಟೂರಾದ ಮಂಗಳೂರಿನಲ್ಲಿ ಈ ಬೃಹತ್ ಸ್ಪರ್ಧೆಯನ್ನು ಆಯೋಜಿಸಿದೆ. ಬಹಳ ಅಭೂತಪೂರ್ವವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಒಂದು 5-10 ನಿಮಿಷ ಇದ್ದು ಹೋಗಬೇಕು ಅಂತ ಹೇಳಿ ಬಂದಂತಹ ನಾನು ಇಲ್ಲಿ ಸೋಫಾದಲ್ಲಿ ಕುಳಿತ ನಂತರ ಮೂಕ ವಿಸ್ಮಿತನಾದ. ಏನೋ ಇಲ್ಲಿಂದ ಎದ್ದು ಹೋಗಲಿಕ್ಕೆ ಮನಸ್ಸಿಲ್ಲದಂತಹ ಒಂದು ಕಾರ್ಯಕ್ರಮ. ಬೇರೆ ಬೇರೆ ತುರ್ತು ಕೆಲಸಗಳು ಇದ್ರೂ ಕೂಡ ಇಲ್ಲಿ ಮತ್ತೊಂದಷ್ಟು ನಿಮಿಷ ನಿಲ್ಲಬೇಕು ಅನ್ನುವಂತಹ ಒಂದು ಆವೇಶ ಇಲ್ಲಿಯ ಸ್ಪರ್ಧಿಗಳು ಪಠಿಸಿದಂತಹ ಕುರ್ಆನ್ನ ಮೂಲಕ ಸಿಕ್ಕಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ತ್ವಾಕ ಅಹಮದ್ ಮುಸ್ಲಿಯರ್ ಶುಭಾಶೀರ್ವಾದ ನೀಡಿದ್ದಾರೆ. ಗುಣಗಾಂಶೆയാണ് ಇರ್ತಿಯಾಜುಲ್ ಖೈರಿ ಲಿಲ್ ಮನ್ಸೂഇ ಲಹು. ദീനെന്ന് പറഞ്ഞാൽ ഗുണകാംക്ഷയാണ്. 3 പ്രാവശ്യം പറഞ്ഞു. അപ്പോൾ സഹാബകൾ ചോദിച്ചു, ആർക്ക് വേണ്ടിയുള്ള ഗുണകാംക്ഷയാണ്? ಹಜರತ್ ಮೊಹಮ್ಮದ್ ಫಾಜಿಲ್, ರಜ್ವಾ ಕಾವಳಕಟ್ಟೆ, ಯುಟಿ ಇಫ್ತಿಕರ್ ಅಲಿ, ಮಾಜಿ ಸಚಿವರಾದ ರಮಾನತ್ ರೈ, ಕಾಂಗ್ರೆಸ್ ಮುಖಂಡರಾದ ಪದ್ಮರಾಜ್, ಶಾಹುಲ್ ಹಮೀದ್, ಎಸ್ಎಂ ರಾಶಿದ್ ಹಾಜಿ, ನಾಜೀರ್ ಲಕ್ಕಿಸ್ಟಾರ್, ಸಿಪಿಐ ಮುಖಂಡರಾದ ರಿಯಾಜ್ ಫರಂಗಿಪೇಟೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.